ನಮಸ್ಕಾರ. ಇವತ್ತಿನ ವಿಡಿಯೋನ ನಾವು ಸಂವಿಧಾನ ಭಾಗ 2ರ ವಿಡಿಯೋ ಲೆಕ್ಚರ್ ನಂಬರ್ 2ದ ಮುಂದಿನ ಭಾಗವನ್ನು ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋನಲ್ಲಿ ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ರಾಜ್ಯ ಮತ್ತು ಕೇಂದ್ರಗಳ ಶಾಸನ ಮಾಡುವ ವಿಷಯದಲ್ಲಿರ್ತಕ್ಕಂತಹ ಸಂಬಂಧ. ಈ ಸಂಬಂಧಗಳನ್ನು ನಾವು ಈ ಒಂದು ಸಂವಿಧಾನದ ಅಧ್ಯಾಯ 11ರಲ್ಲಿ ನೋಡ್ತಾ ಇದ್ದೀವಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 245 ಟು 255 ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ತಾ, ಈಗ ನಾವು 245 ಮತ್ತು 246 ಅನುಚ್ಛೇದಗಳ ಇಂಟರ್ಪ್ರಿಟೇಷನ್ನಲ್ಲಿದ್ದೀವಿ. ಇಲ್ಲಿ ಅಧಿಕಾರಗಳನ್ನು ನಾವು ಎರಡು ರೀತಿಯಿಂದ ಹಂಚ್ತೀವಿ. ಒಂದು ರಾಜ್ಯ ಕ್ಷೇತ್ರದ ಮೇಲೆ ಹಂಚಿಕೆ ಮಾಡ್ತೀವಿ, ಇನ್ನೊಂದು ವಿಷಯಗಳ ಮೇಲೆ ಹಂಚಿಕೆ ಮಾಡ್ತೀವಿ. ಈ ರಾಜ್ಯ ಕ್ಷೇತ್ರಗಳ ಮೇಲೆ ಹಂಚಿಕೆ ಮಾಡಿದಾಗ ಅಲ್ಲಿ ಆ ಒಂದು ವಿಷಯವನ್ನು ವ್ಯಾಖ್ಯಾನಿಸುವಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳು ಟೆರಿಟೋರಿಯಲ್ ನೆಕ್ಸಸ್ ಅಂತಕ್ಕಂತಹ ಒಂದು ತತ್ವವನ್ನು ಉಪಯೋಗ ಮಾಡಿದವು. ಆದರೆ ಈ ಒಂದು ಎರಡನೇ ಒಂದು ವಿಷಯ ಇದೆಯಲ್ಲ, ವಿಷಯಗಳನ್ನು ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ನಾವು ಕೇಂದ್ರಕ್ಕೆ ಕೊಟ್ಟಿದ್ದೀವಿ, ಕೆಲವು ರಾಜ್ಯಕ್ಕೆ ಕೊಟ್ಟಿದ್ದೀವಿ, ಇನ್ನು ಕೆಲವುಗಳನ್ನು ಸಮವರ್ತಿ ಪಟ್ಟಿಯಲ್ಲಿಟ್ಟಿದ್ದೀವಿ. ಆದಾಗ್ಯೂ ಕೂಡ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯ ಈ ಒಂದು ವ್ಯಾಜ್ಯ ಉಂಟಾಗುವಂತಹ ಸಂದರ್ಭದಲ್ಲಿ ಈ ವ್ಯಾಜ್ಯವನ್ನು ಬಗೆಹರಿಸುವಂತಹ ಜವಾಬ್ದಾರಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುತ್ತೆ. ಸರ್ವೋಚ್ಚ ನ್ಯಾಯಾಲಯ ಈ ಒಂದು ವಿಷಯವನ್ನು 4 ತತ್ವಗಳ ಆಧಾರದ ಮೇಲೆ ನಿರ್ಧರಿಸ್ತದೆ. ಅದರಲ್ಲಿ ನಾನು ಈಗಾಗಲೇ ನಿಮಗೆ ಪ್ಲೀನರಿ ಪವರ್ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅಪರಿಮಿತ ಶಾಸನ ಮಾಡುವ ಅಧಿಕಾರ ಅಂದರೆ ಅವರವರ ಏರಿಯಾದಲ್ಲಿ, ಅಂದರೆ ಲಿಸ್ಟ್ಗಳಲ್ಲಿ, ಪಟ್ಟಿಗಳಲ್ಲಿ ಅವರು ಕಾನೂನು ಮಾಡುವಂತಹ ಅಪರಿಮಿತ ಅಧಿಕಾರವನ್ನು ಹೊಂದಿರ್ತಾರೆ. ಅದನ್ನು ನಾವು ಬೇರೆ ರೀತಿ ಕೋರ್ಟ್ಗೆ ಹೋಗಿ ನಿಲ್ಲಿಸೋಕ್ಕಾಗಲ್ಲ. ಕಾನೂನು ಮಾಡುವಂತಹ ಪ್ರಕ್ರಿಯೆಯನ್ನು ನಿಲ್ಲಿಸುವಂತಹ ಯಾವುದೇ ಪ್ರಾವಧಾನ ನಮ್ಮ ಸಂವಿಧಾನದಲ್ಲಿಲ್ಲ. ಕಾನೂನು ಆದ ನಂತರ ಅದನ್ನು ನೀವು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಪ್ರಶ್ನೆ ಮಾಡ್ಬೋದೇ ಹೊರತು ಕಾನೂನು ಮಾಡುವ ಪ್ರಕ್ರಿಯೆಯನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಅಲ್ಲಿ ನಾವು ಕಾಂಪಿಟೆನ್ಸ್ ಇದೆಯೋ ಇಲ್ಲ ಅಂತ ಅಷ್ಟೇ ನೋಡ್ತೀವಿ, ಅವರಿಗೆ ಯೋಗ್ಯತೆ ಇದೆಯೋ ಇಲ್ಲೋ. ಲಿಸ್ಟ್ 2ನಲ್ಲಿರುವಂತಹ ವಿಷಯಗಳ ಮೇಲೆ ಕೇಂದ್ರ ಕಾನೂನು ಮಾಡುವಂತಹ ಪ್ರಶ್ನೆ ಬರಬಾರ್ದು, ಅಥವಾ ಲಿಸ್ಟ್ 1ನಲ್ಲಿರ್ತಕ್ಕಂಥ ವಿಷಯದ ಮೇಲೆ ರಾಜ್ಯ ಕಾನೂನು ಮಾಡುವಂತಹ ಯೋಗ್ಯತೆಯನ್ನು ಹೊಂದಿರುವುದಿಲ್ಲ. ಎಮರ್ಜೆನ್ಸಿನಲ್ಲಿ ವಿಷಯ ಬೇರೆ, ಅದನ್ನು ಹೊರತುಪಡಿಸಿ. ಆದ್ದರಿಂದ ಈ ಒಂದು ವಿಷಯ ಆಧಾರದ ಮೇಲೆ ಪ್ಲೀನರಿ ವಿಷಯವನ್ನು ನೋಡಿದ್ದೀವಿ. ಎರಡನೆಯದಾಗಿ ನಾವು ಸಾಮರಸ್ಯದ ವ್ಯಾಖ್ಯಾನ ಅಂತ ಹೇಳ್ತೀವಿ, ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋನಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಇನ್ನು 2 ತತ್ವಗಳಿದ್ದಾವೆ. ಒಂದು ತತ್ವ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು, ಅದನ್ನು ಹೊರತುಪಡಿಸಿದರೆ ಇನ್ನೊಂದು ತತ್ವ ಕಲರೇಬಲ್ ಲೆಜಿಸ್ಲೇಷನ್ ಅಂತಕ್ಕಂಥದ್ದು. ಆ ವಿಷಯಗಳ ಬಗ್ಗೆ ಇವತ್ತು ನಾನು ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ವಿಷಯದ ಬಗ್ಗೆ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಪಿತ್ ಆ್ಯಂಡ್ ಸಬ್ಸ್ಟೆನ್ಸು ಕೂಡ ನಿಮಗೆ ಶಾರ್ಟ್ ನೋಟ್ ಪ್ರಶ್ನೆಗೆ ಬರಬಹುದು, ಮತ್ತು ಲಾಂಗ್ ಆನ್ಸರ್ ಪ್ರಶ್ನೆ ಬಂದಾಗ ಈ ಒಂದು ಏನು ಸಂಬಂಧಗಳನ್ನು ಕೇಳ್ತಾರೆ, ಕೇಂದ್ರ ರಾಜ್ಯ ಸಂಬಂಧಗಳನ್ನು ಶಾಸನ ಮಾಡುವ ವಿಷಯದಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳನ್ನು ನಿರ್ಧರಿತ ಪ್ರಕರಣಗಳಿಂದ ವಿವರಿಸಿ ಅಂತ ಹೇಳ್ತಾರೆ. ಆವಾಗ ಈ ಎಲ್ಲ ಪ್ರಕರಣಗಳನ್ನು ಮತ್ತು ಈ ತತ್ವಗಳನ್ನು ನಾವು ಬರೆಯುವಂತಹ ಅವಶ್ಯಕತೆ ಇರ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತು ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಕ್ಲಾಸನ್ನು ನೋಡೋಣ. ವಾಟ್ ಈಸ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್? Pith and substance doctrine. Pith and substance doctrine. This doctrine is applied to determine the legislative competence of the authority when it is challenged. When it is challenged. It is challenged. Sometimes a law dealing with a subject in one list within its competence may also encroach upon another subject. This is the issue. In a particular list, the subject matter is there. The law is done on that. So they have a competence. ಕಾನೂನು ಮಾಡುವಂತಹ ಯೋಗ್ಯತೆ ಅವರಿಗಿದೆ, ಅಧಿಕಾರ ಅವರಿಗಿದೆ. ಫಾರ್ ಎಕ್ಸಾಂಪಲ್, ಲಿಸ್ಟ್ 1ನಲ್ಲಿ ಇರತಕ್ಕಂತಹ ವಿಷಯದ ಮೇಲೆ ಕೇಂದ್ರ ಕಾನೂನು ಮಾಡಿದೆ, ಇಟ್ ಹ್ಯಾಸ್ ಇಟ್ಸ್ ಕಾಂಪಿಟೆನ್ಸ್ ಅಂತ ಅದರ ಅರ್ಥ. ಅಥವಾ ಲಿಸ್ಟ್ 2ನಲ್ಲಿ ಇರತಕ್ಕಂಥ ವಿಷಯದ ಮೇಲೆ ರಾಜ್ಯ ಒಂದು ಕಾನೂನನ್ನು ಮಾಡ್ತದೆ, ಅದರ ಅರ್ಥ ಇಟ್ ಹ್ಯಾಸ್
ಕಾಂಪಿಟೆನ್ಸ್ ಆನ್ ಇಟ್. ಒಂದು ಕೃಷಿ ವಿಷಯದ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ರಾಜ್ಯಕ್ಕಿದೆ. ಇಟ್ ಹ್ಯಾಸ್ ಎ ಕಾಂಪಿಟೆನ್ಸ್, ಅದಕ್ಕೆ ಯೋಗ್ಯತೆ ಇದೆ. ಹಾಗೆಯೇ ರಕ್ಷಣಾ ವಿಷಯದಲ್ಲಿ ಕಾನೂನು ಮಾಡುವಂಥ ಅಧಿಕಾರ ಕೇಂದ್ರಕ್ಕಿದೆ. ಸೊ ಇಟ್ ಹ್ಯಾಸ್ ಕಾಂಪಿಟೆನ್ಸ್ ಇನ್ ದ್ಯಾಟ್. ಅದಕ್ಕೆ ರಕ್ಷಣಾ ವಿಷಯದಲ್ಲಿ ಕಾನೂನು ಮಾಡುವಂಥ ಯೋಗ್ಯತೆ ಸಂಸತ್ತಿಗೆ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಕಾನೂನು ಮಾಡುವಾಗ ಏನಾಗುತ್ತೆ, ಕಾನೂನಿನ ಹೋಲ್ ಒಂದು ಕಾನೂನು ಹೊರಗೆ ಬಂದಾಗ ಏನಾಗುತ್ತೆ, ಅವರಿಗೆ ಕಾನೂನು ಮಾಡುವಂತಹ ಯೋಗ್ಯತೆ ಅರ್ಹತೆ ಇದ್ದಾಗಲೂ ಕೂಡ ಕಾನೂನಿನ ಕೆಲವು ಭಾಗಗಳು ರಾಜ್ಯದ ವಿಷಯದ ಮೇಲೆ ಓವರ್ಲ್ಯಾಪ್ ಆಗ್ಬೋದು. ದಿಸ್ ಈಸ್ ಆ್ಯಕ್ಚುಲಿ ದ ಇಶ್ಯೂ. ಈ ಇಶ್ಯೂ ಬಂದಾಗ ನಾವೇನು ಮಾಡ್ತೀವಿ, ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಡಾಕ್ಟ್ರಿನನ್ನು ಯೂಸ್ ಮಾಡ್ತೀವಿ. ಇಫ್ ಆನ್ ಎಕ್ಸಾಮಿನೇಷನ್ ಅದನ್ನು ನೋಡಿದಾಗ ಫೌಂಡ್ ದ್ಯಾಟ್ ಇಟ್ ಈಸ್ ಇನ್ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಅಸೈನ್ಡ್ ಟು ಇಟ್ ಬಟ್ ಇನ್ಸಿಡೆಂಟಲಿ ಟ್ರೆಂಚ್ ಅಪಾನ್ ಅದರ್ ಲಿಸ್ಟ್. Incidentally trench upon other list. Then according to pith and substance the doctrine it is validated ಅಂತ ಹೇಳ್ತಾರೆ. ಅಂದರೆ ವಾಸ್ತವವಾಗಿ ತನ್ನ ವಿಷಯದಲ್ಲಿಯೇ ಅದು ಕಾನೂನನ್ನು ಮಾಡಿರುತ್ತದೆ, ಆದರೂ ಮಾಡುವಂಥ ಒಂದು ಪ್ರೊಸೆಸ್ನಲ್ಲಿ ಇನ್ಸಿಡೆಂಟಲಿ ಪ್ರಾಸಂಗಿಕವಾಗಿ ಅದು ಸ್ವಲ್ಪ ರಾಜ್ಯದ ವಿಷಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಅಥವಾ ರಾಜ್ಯದ ವಿಷಯದ ಅತಿಕ್ರಮಣವನ್ನು ಮಾಡಿರ್ತದೆ ಕೇಂದ್ರ ಕಾನೂನು ಮಾಡಿದಾಗ. ಹಾಗೆಯೇ ರಾಜ್ಯ ಕಾನೂನು ಮಾಡಿದಾಗ ಅದು ಮೂಲಭೂತವಾಗಿ ತನ್ನ ವಿಷಯದ ಮೇಲೆ ಕಾನೂನು ಮಾಡುತ್ತೆ. ಇನ್ ಸಬ್ಸ್ಟೆನ್ಸ್ ಇಟ್ ಡಸ್ ಲಾ ಆಸ್ ಪರ್ ದ ಸಬ್ಜೆಕ್ಟ್ ಮ್ಯಾಟರ್ ಅಲಾಟೆಡ್ ಟು ಇಟ್ ಇನ್ ಶೆಡ್ಯೂಲ್ 7 ಆ್ಯಂಡ್ ಲಿಸ್ಟ್ ಮೇ ಬಿ 1 ಇನ್ ಕೇಸ್ ಆಫ್ ಪಾರ್ಲಿಮೆಂಟ್ ಆರ್ ಲಿಸ್ಟ್ 2 ಇನ್ ಕೇಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಆದರೆ ಕಾನೂನು ಮಾಡಿದಾಗ ಆ ಕಾನೂನಿನ ವ್ಯಾಪ್ತಿ ಇದೆಯಲ್ಲ, ವ್ಯಾಪ್ತಿ ಒಂದು ಪಟ್ಟಿಯಿಂದ ಇನ್ನೊಂದು ಪಟ್ಟಿಯಲ್ಲಿ ಇನ್ಸಿಡೆಂಟಲಿ ಸಾಂದರ್ಭಿಕವಾಗಿ ಅದೇನು ಮಾಡ್ಬೋದು, ಎನ್ಕ್ರೋಚ್ ಮಾಡ್ಬೋದು, ಅತಿಕ್ರಮಣವನ್ನು ಮಾಡ್ಬೋದು, ಓವರ್ಲ್ಯಾಪ್ ಮಾಡ್ಬೋದು ಅನ್ನೋದು ಇದರರ್ಥ. ಮಾಡಿದಾಗ ಅದು ಸಬ್ಸ್ಟೆನ್ಸ್ ಮೂಲಭೂತವಾಗಿ ಯಾವ ಉದ್ದೇಶಕ್ಕೆ ಕಾನೂನು ಮಾಡಿದಾರೋ ಅದು ಉದ್ದೇಶ ಈಡೇರುವುದಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ ನಾವು ಅದನ್ನೇನು ಹೇಳ್ತೀವಿ, ಇಟ್ ಹ್ಯಾಸ್ ಗಾಟ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಗಾಟ್ pith and substance. Pith means nature of something. Pith means nature of something. Substance means essential part of something. If something is X, so the law made is essential for this. The law made is essential for this. And the nature of something. The pith means its nature. Pith means its nature. So by nature it is required. ಅದು ಬೇಕೇ ಬೇಕು ನಮಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಒರಿಜಿನಲಿ ದಿಸ್ ವಾಸ್ ಅಪ್ಲೈಡ್ ಇನ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಕೆನಡಾದ ಸಂವಿಧಾನದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಲಾಯಿತು. ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ತತ್ವವನ್ನು ಮೊಟ್ಟ ಮೊದಲ ಬಾರಿಗೆ ಕೆನಡಾದ ಸಂವಿಧಾನವನ್ನು ಇಂಟರ್ಪ್ರಿಟ್ ಮಾಡುವಲ್ಲಿ, ವ್ಯಾಖ್ಯಾನಿಸುವಲ್ಲಿ ಉಪಯೋಗಿಸಲಾಯಿತು. ಒರಿಜಿನಲಿ ಇಟ್ ವಾಸ್ ಅಪ್ಲೈಡ್ ಇನ್ ಕೆನಡಿಯನ್ constitutional interpretations. In India for the first time it was used in F.N. Balsara case, was brought in Indian constitution in F.N. Balsara case ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇದನ್ನು ನಾವು ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ನ ಒಂದು ಇತಿಹಾಸವನ್ನು ನೋಡಿದ್ವಿ. ಮೂಲಭೂತ ತತ್ವ ಮತ್ತು ಅಂಶ ನೋಡಿ. ಪಿತ್ ಅಂದರೆ ಮೂಲಭೂತ ತತ್ವ ಮತ್ತು ಸಬ್ಸ್ಟೆನ್ಸ್ ಅಂದರೆ ಅಂಶ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈ ತತ್ವವನ್ನು ಯಾವುದೇ ಅಧಿಕಾರದ ಶಾಸನಾತ್ಮಕ ಸಾಮರ್ಥ್ಯವನ್ನು ಪ್ರಶ್ನಿಸಿದಾಗ ಅನ್ವಯಿಸಲಾಗುತ್ತದೆ. ಕೆಲವೊಮ್ಮೆ ಒಂದು ಶಾಸನವು ತನ್ನ ಪಟ್ಟಿ ಒಳಪಡುವ ವಿಷಯದ ಬಗ್ಗೆ ವ್ಯವಹರಿಸುತ್ತದೆ, ಆದರೆ ಅಪ್ರಾಮಾಣಿಕವಾಗಿ ಮತ್ತೊಂದು ಪಟ್ಟಿಯ ವಿಷಯವನ್ನು ಕೂಡ ಅದು ಆವರಿಸಬಹುದು. ಪ್ರಾಸಂಗಿಕವಾಗಿ ಅನ್ಬೋದು ನಾವು ಇದಕ್ಕೆ. ಇನ್ಸಿಡೆಂಟಲಿ ಪ್ರಾಸಂಗಿಕವಾಗಿ ಮತ್ತೊಂದು ಪಟ್ಟಿಯ ವಿಷಯವನ್ನು ಕೂಡ ಅದು ಆವರಿಸಬಹುದು. ಪರಿಶೀಲನೆಯ ನಂತರ ಆನ್ ಎಕ್ಸಾಮಿನೇಷನ್ ಶಾಸನವು ನಿಜವಾಗಿ ತನ್ನ ಪಟ್ಟಿಯ ವಿಷಯದ ಮೇಲೆ ನೆಲೆಸಿದರೂ ಅಲ್ಪ ಪ್ರಮಾಣದಲ್ಲಿ ಮತ್ತೊಂದು ಪಟ್ಟಿಯ ವಿಷಯಕ್ಕೆ ತಾಗಿದರೆ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ತತ್ವದ ಪ್ರಕಾರ
ಅದು ಮಾನ್ಯತೆ ಪಡೆಯುತ್ತದೆ. ಅದು ಮಾನ್ಯತೆ, ಈವನ್ ಇಫ್ ಇಟ್ ಈಸ್ ಎನ್ಕ್ರೋಚಿಂಗ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಅದರ್ ಲಿಸ್ಟ್. ಇನ್ನೊಂದು ಪಟ್ಟಿಯ ವಿಷಯದಲ್ಲಿಯೂ ಕೂಡ ಅದು ಸ್ವಲ್ಪ ವಾಲಿದರೆ ಅಥವಾ ಅಲ್ಲಿ ಅತಿಕ್ರಮಿಸಿದರೆ ಅದರ ಮೂಲ ಉದ್ದೇಶ ಏನಿದೆ, ಅದರ ಅಂಶ ಏನಿದೆ, ತತ್ವ ಏನಿದೆ, ಅದು ಮೂಲ ಉದ್ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಇದ್ದಾಗ ಅಂತಹ ಕಾನೂನನ್ನು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ತತ್ವದ ಮೇಲೆ ಎತ್ತಿ ಹಿಡಿಯುತ್ತದೆ. ಪಿತ್ ಎಂಬುದರ ಅರ್ಥ ಯಾವುದೋ ವಿಷಯದ ಸ್ವರೂಪ ಅಥವಾ ನೈಸರ್ಗಿಕ ಗುಣ ಎಂದು ಅರ್ಥ, ಮತ್ತು ಸಬ್ಸ್ಟೆನ್ಸ್ ಎಂಬುದರ ಅರ್ಥ ಅದರ ಮುಖ್ಯ ಭಾಗ ಅಥವಾ ಅನಿವಾರ್ಯ ಅಂಶ ಅಂತ ಹೇಳುವಂಥದ್ದು. ಈ ತತ್ವವನ್ನು ಮೊದಲ ಬಾರಿಗೆ ಕೆನಡಾದ ಸಂವಿಧಾನಾತ್ಮಕ ವ್ಯಾಖ್ಯಾನಗಳಲ್ಲಿ ಬಳಸಲಾಯಿತು, ಆದರೆ ಇದನ್ನು ಭಾರತೀಯ ಸಂವಿಧಾನದಲ್ಲಿ ಬಲ್ಸಾರ ಪ್ರಕರಣದಲ್ಲಿ ಉಪಯೋಗಿಸಲಾಯಿತು. ನೋಡಿ, ಪಿತ್ ಆ್ಯಂಡ್ ಸಬ್ಸ್ಟೆನ್ಸನ್ನು ನೀವು ಒಂದು ಮೀನಿಂಗ್ ಏನಾದ್ರು ಬರೀಬೇಕು ಅಂತಂದರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: ದ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಈಸ್ ಎ ಡಾಕ್ಟ್ರಿನ್ ಯೂಸ್ ಟು ಡಿಟರ್ಮಿನ್ ದ ಟ್ರೂ ನೇಚರ್ and essence of law when there is a conflict regarding the legislative competence between the union and the state, when it encroaches the other subject. If it is a parliamentary law and encroaches state subject, state may challenge it, and vice versa. If it is a state law, the center may challenge it. When I say center, it is not center, but even citizens also may question all those things. If a law prima facie, ಮೇಲ್ನೋಟಕ್ಕೆ, if a law prima facie appears to relate to a subject outside the jurisdiction of the legislature, ನೋಡಿ, ಯಾವುದೇ ಒಂದು ವಿಷಯದಲ್ಲಿ ಮೇಲು ನೋಟಕ್ಕೆ ಅದು ತನ್ನ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಇದೆ ಅಂತ ಅನಿಸಿದರೆ ದ ಡಾಕ್ಟ್ರಿನ್ ಎಕ್ಸಾಮಿನ್ಸ್, ಈ ಒಂದು ತತ್ವ ಅದನ್ನು ಪರೀಕ್ಷೆ ಮಾಡ್ತದೆ. ಇಫ್ ದ ಲಾ ಈಸ್ ಸಬ್ಸ್ಟ್ಯಾನ್ಷಿಯಲಿ ವಿದಿನ್ ದ ಪವರ್ಸ್, ನೋಡ್ರಿ, ಸಬ್ಸ್ಟ್ಯಾನ್ಷಿಯಲಿ ಮೂಲಭೂತವಾಗಿ ಅದು ತನ್ನ ಅಧಿಕಾರದ ಮಿತಿಯಲ್ಲಿ ಇದ್ದರೆ ಇಟ್ ವಿಲ್ ಬಿ ಅಪ್ಹೆಲ್ಡ್ ಈವನ್ ಇಫ್ ಇನ್ಸಿಡೆಂಟಲಿ ಅಫೆಕ್ಟ್ಸ್ ದ ಸಬ್ಜೆಕ್ಟ್ ಮ್ಯಾಟರ್ ಬಿಯಾಂಡ್ ಇಟ್ಸ್ ಜ್ಯೂರಿಸ್ಡಿಕ್ಷನ್. ತನ್ನ ವ್ಯಾಪ್ತಿಯನ್ನು ಬಿಟ್ಟು ಮತ್ತು ಅದು ಆವರಿಸಿದರೆ, ಇನ್ಸಿಡೆಂಟಲಿ ಪ್ರಾಸಂಗಿಕವಾಗಿ ಆವರಿಸಿದರೆ ಮಾತ್ರ ನಾವೇನು ಮಾಡ್ತೀವಿ, ಮೂಲಭೂತವಾಗಿ ಅದು ತನ್ನ ಉದ್ದೇಶವನ್ನು ತನ್ನ ವಿಷಯಕ್ಕೆ ಸಂಬಂಧಪಟ್ಟಂತಾನೆ ಕಾನೂನು ಮಾಡ್ತಿತ್ತು ಅಂದರೆ ದೆನ್ ಇಟ್ ಈಸ್ ಅಪ್ಹೆಲ್ಡ್ ಅಂಡರ್ ದಿಸ್. ಅಂತಹ ಸಂದರ್ಭದಲ್ಲಿ ಆ ಕಾನೂನನ್ನು ಎತ್ತಿ ಹಿಡಿಯಲಾಗುತ್ತದೆ. ಈ ರೀತಿಯಾದ ಒಂದು ಪ್ರಕ್ರಿಯೆಯನ್ನು ನಾವೇನು ಹೇಳ್ತೀವಿ ಅಂದರೆ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ಈಸ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್. ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಮೂಲಭೂತ ತತ್ವ ಮತ್ತು ಅಂಶ ಅಂದರೆ ಶಾಸನದ ಅಸಲಿಯಾದ ಉದ್ದೇಶವನ್ನು ಪತ್ತೆ ಮಾಡುವುದು, ಶಾಸನದ ಅಸಲಿಯಾದ ಉದ್ದೇಶವನ್ನು ಪತ್ತೆ ಮಾಡುವುದು. ಇದರ ಅಪೋಸಿಟ್ ಇದೆ ಇನ್ನೊಂದು, ಕಲರೇಬಲ್ ಲೆಜಿಸ್ಲೇಷನ್ ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಇದಕ್ಕೆ ವಿರುದ್ಧವಾದದ್ದು, ಅಸಲಿಯಾದ ಉದ್ದೇಶವನ್ನು ಪತ್ತೆ ಮಾಡುವುದು. ಈ ತತ್ವವನ್ನು ವಿವಿಧ ಮಟ್ಟದ ಸರ್ಕಾರಗಳ ಅಧಿಕಾರ ವಿಂಗಡಣೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಇಟ್ ಈಸ್ ಯೂಸ್ಡ್ ಇನ್ ದ ಡಿವಿಷನ್ ಆಫ್ ಪವರ್ಸ್. ಈ ತತ್ವದ ಪ್ರಕಾರ ಒಂದು ಕಾನೂನು ಶಾಸನವನ್ನು ಅವಲೋಕಿಸುವಾಗ ಅದರ ಮೂಲಭೂತ ಉದ್ದೇಶವೇ ಮುಖ್ಯ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿ ಸಬ್ಸ್ಟ್ಯಾನ್ಷಿಯಲ್ ಅಬ್ಜೆಕ್ಟಿವ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅಗ್ಗದ ಬಾಹ್ಯ ರೂಪದ ಆಧಾರದ ಮೇಲೆ ನಿರ್ಧರಿಸಲಾಗದು. ಇಫ್ ಇಟ್ ಈಸ್ ಬೇಸ್ಡ್ ಆನ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್, ದಟ್ ಈಸ್ ನಾಟ್ ಪರ್ಮಿಟೆಡ್. ಈಗ ಕೇಸ್ಗೆ ಹೋಗೋಣ ನಾವು. ಇಫ್ ವಿ ಎಕ್ಸ್ಪ್ಲೇನ್ ದಿಸ್ ಕೇಸ್, ನೀವು ಹೀಗೂ ಮಾಡ್ಬೋದು, ಈ ಕೇಸನ್ನೇ ಫಸ್ಟ್ ವಿವರಿಸಿ ಆಮೇಲೆ ತತ್ವವನ್ನು ಬರಿಬೋದು, ಅಥವಾ ತತ್ವವನ್ನು ಬರೆದು ಈ ಕೇಸನ್ನು ವಿವರಿಸಬಹುದು. ನೀವು ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ತತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಲ್ಯಾಂಡ್ಮಾರ್ಕ್ ಸುಪ್ರಸಿದ್ಧ ಪ್ರಕರಣವನ್ನು ಮೊದಲು ನೋಡುವುದು ಒಳ್ಳೆಯದು ಅಂಥೇಳಿ ಯು ಕ್ಯಾನ್ ಸ್ಟಾರ್ಟ್ ಅನಲೈಸಿಂಗ್ ದಿಸ್ ಕೇಸ್. ಈ ಕೇಸ್ ಏನು ಅಂತ ನೋಡೋಣ. ಆಮೇಲೆ ಈ ಕೇಸನ್ನು ನೀವು ಕಾನ್ಸ್ಟಿಟ್ಯೂಷನ್ 1 ಓದಬೇಕಾದ್ರೂ ಈ ಕೇಸನ್ನು ನೋಡಿದ್ದೀವಿ. ನಾವು ಆ್ಯಕ್ಚುಲಿ ಇದನ್ನು ಎಲ್ಲಿ ನೋಡಿದ್ದೀವಿ ಅಂತಂದರೆ ದಿಸ್ ಕೇಸ್ ವಿ ಹ್ಯಾವ್ ಸೀನ್ ಇನ್ ದ ಡಾಕ್ಟ್ರಿನ್ ಆಫ್ ಸೆವರಿಬಿಲಿಟಿ, ಪ್ರತ್ಯೇಕಿಸುವ ತತ್ವದಲ್ಲಿ ನಾವು ನೋಡಿದ್ದೀವಿ ಇದನ್ನು. ಅಂಡರ್ ಆರ್ಟಿಕಲ್ 13 ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಕೇಸ್. ಈಗ ಈ ಒಂದು ಉದ್ದೇಶಕ್ಕೂ ಈ ಕೇಸ್ ನಮಗೆ ಉಪಯೋಗ ಆಗ್ತದೆ.
ದ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ FN ಬಲ್ಸಾರ ಅಂತಕ್ಕಂಥ ಕೇಸು ಸಂವಿಧಾನ ಬಂದ ಕೂಡಲೇ ಬಂದಂತಹ ಕೇಸು ಈಸ್ ಎ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ particularly concerning pith and substance, doctrine. The case revolved around the conflict between the state legislative power and the union legislative power concerning the regulation of alcohol. ಈ ಶರಾಬು ನೀತಿಯನ್ನು ರೆಗ್ಯುಲೇಷನ್ ಆಫ್ ಆಲ್ಕೋಹಾಲ್ ಅಂತ ನಾವೇನು ಹೇಳ್ತೀವಿ ಅಂತಂದರೆ ಈ ರಿಗಾರ್ಡಿಂಗ್ ಲಿಕರ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಈ ವಿಷಯವನ್ನು ಹೆಂಗೆ ರೆಗ್ಯುಲೇಟ್ ಮಾಡಬೇಕು ಅಂತಂತದ್ರ ಬಗ್ಗೆ ಈ ಒಂದು ಕಾನೂನು ಇತ್ತು. ಹಳೆಯದನ್ನು ನಾನು ನಿಮಗೆ ನೆನಪಿಸೋದಾದರೆ ಅಲ್ಲಿ ಲಿಕರ್ನ ಇಂಪೋರ್ಟ್ ಮಾಡಲಿಕ್ಕೆ ಕಮರ್ಷಿಯಲ್ ಇಂಪೋರ್ಟಿಗೆ ಪರ್ಮಿಷನ್ ಇರಲಿಲ್ಲ, ಮಿಲಿಟ್ರಿ ಪರ್ಪಸ್ಗೆ ಇಂಪೋರ್ಟ್ ಮಾಡ್ತಿದ್ರು. ದಿಸ್ ವಾಸ್ ಕ್ವಶನ್ಡ್ ಅಂಡರ್ ಆರ್ಟಿಕಲ್ 14 ಈಕ್ವಲ್ ಅಪಾರ್ಚುನಿಟಿ ಇಲ್ಲ ಅಂಥೇಳಿ. ಅಂಡರ್ ಆರ್ಟಿಕಲ್ 14 it was questioned there. That was the issue in our Constitution 1. Now ಇಲ್ಲಿ ನೋಡೋಣ ಏನು, the Bombay Prohibition Act 1949 was enacted by State of Bombay to impose complete prohibition on possession, sale and consumption of liquor in the state. ಈ ಸ್ಟೇಟಲ್ಲಿ ಈ ರೀತಿಯಾದಂತಹ ಏನು ಲಿಕರ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಒಂದು ನಿರ್ಬಂಧ ಮಾಡಲಿಕ್ಕೆ FN ಬಲ್ಸಾರ ಎ ರೆಸಿಡೆಂಟ್ ಆಫ್ ಬಾಂಬೆ ಚಾಲೆಂಜ್ಡ್ ದ ವ್ಯಾಲಿಡಿಟಿ ಆಫ್ ದ ಆಕ್ಟ್, ಆರ್ಗ್ಯೂಯಿಂಗ್ ದ್ಯಾಟ್ ಸಮ್ ಪ್ರೊವಿಷನ್ಸ್ ಆಫ್ ದ ಆಕ್ಟ್ ಇಂಟರ್ಫಿಯರ್ಡ್ ವಿತ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಲಿಕರ್. ಅದೇ ಹೇಳಿದ್ನಲ್ಲ ನಾನು, ಇಂಪೋರ್ಟ್ ಎಕ್ಸ್ಪೋರ್ಟ್ನ ನೀವು ಕೆಲವ್ರಿಗೆ ಅಲೋ ಮಾಡಿದಿರಿ, ಕೆಲವ್ರಿಗೆ ಅಲೋ ಮಾಡಿಲ್ಲ ಅಂತೇಳಿ. ಇಟ್ ಹ್ಯಾಸ್ ಇಂಟರ್ಫಿಯರ್ಡ್ ವಿತ್ ದ import and export. Import and export is a union matter. It is in list 1. Import and export is in list 1. Entry 41 list 1. ನೆನಪಿದ್ರೆ ಬರಿಬೋದು. ಅದರ್ವೈಸ್ ನೀವು ಈ ಒಂದು ವಿಷಯ ಯೂನಿಯನ್ ಲಿಸ್ಟಲ್ಲಿ ಇದೆ ಅಂತ ಬರಿಬೋದು, ಕೇಂದ್ರ ಪಟ್ಟಿಯಲ್ಲಿದೆ ಅಂತ ಬರಿಬೋದು. ಈ ವಿಷಯ ಕೇಂದ್ರ ಪಟ್ಟಿಯಲ್ಲಿದೆ. ಆದ್ದರಿಂದ ನೀವು ಬಾಂಬೆ ರಾಜ್ಯಕ್ಕೆ, ವಿಧಾನ ಮಂಡಲಕ್ಕೆ ಈ ಕಾನೂನು ಮಾಡುವ ಅಧಿಕಾರವೇ ಇಲ್ಲ ಅಂತಕ್ಕಂಥದ್ದನ್ನು ಬಲ್ಸಾರ ಅವರು ಚಾಲೆಂಜ್ ಮಾಡಿದರು, ಇದನ್ನು ಪ್ರಶ್ನಿಸಿದರು. ಹಿ ಕಂಟೆಂಡೆಡ್ ದ್ಯಾಟ್ ದ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಸ್ ನೋ ಕಾಂಪಿಟೆನ್ಸ್ ಟು ರೆಗ್ಯುಲೇಟ್ ಲಿಕರ್ ಇನ್ ಎ ಮ್ಯಾನರ್ ದ್ಯಾಟ್ ಅಫೆಕ್ಟೆಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಸಬ್ಜೆಕ್ಟ್ ವಿಚ್ ಈಸ್ ಅಂಡರ್ ಯೂನಿಯನ್ಸ್ ಜ್ಯೂರಿಸ್ಡಿಕ್ಷನ್ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಎತ್ತಿ ಇವರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋದರು. ದಿಸ್ ವಾಸ್ ದ ಕೇಸ್ ಆಫ್ FN ಬಲ್ಸಾರ ಬಿಫೋರ್ ದ Supreme Court. Now let us see what the Supreme Court analyzes and what are the legal issues involved in this. Legal issues. The ಪ್ರಶ್ನೆ ಏನು, ರಾಜ್ಯಕ್ಕೆ ಕಾನೂನು ಮಾಡೋ ಅಧಿಕಾರ ಇದೆಯಾ ಅನ್ನೋದು. Did the Bombay Prohibition Act 1949 encroach upon the powers of the union legislature? ನೋಡಿ, ಕೇಂದ್ರ ಶಾಸನಾತ್ಮಕ ಅಧಿಕಾರದ ಅತಿಕ್ರಮಣವಾಗಿದೆಯೇ ಮತ್ತು ಇದು ಸಂವಿಧಾನಾತ್ಮಕವೇ ಅಂತಕ್ಕಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ತನ್ನನ್ನು ತಾನು ಕೇಳ್ಕೊಳ್ತು. ಕುಡ್ ದ ಸ್ಟೇಟ್ ಗೌರ್ಮೆಂಟ್ ಲೆಜಿಸ್ಲೇಟ್, ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆಯೇ ಆನ್ ಎ ಸಬ್ಜೆಕ್ಟ್ ದ್ಯಾಟ್ ಆಲ್ಸೋ ಇನ್ಸಿಡೆಂಟಲಿ ಅಫೆಕ್ಟೆಡ್ ದ ಯೂನಿಯನ್ ಸಬ್ಜೆಕ್ಟ್. ಮತ್ತು ಅದು ಸಾಂದರ್ಭಿಕವಾಗಿ ಏನಾಯಿತು, ಕೇಂದ್ರದ ಅಧಿಕಾರವನ್ನು ಅತಿಕ್ರಮಣ ಮಾಡಿದೆ. ಆದ್ದರಿಂದ ಇದು ಸರಿಯೇ ಅಂತಕ್ಕಂಥ ಪ್ರಶ್ನೆಯನ್ನು ತನ್ನ ಮುಂದಿಟ್ಕೊಂಡು ಕೊನೆಗೆ ಸುಪ್ರೀಂ ಕೋರ್ಟು ಈ ಒಂದು ತತ್ವವನ್ನು ಆಧರಿಸಿ ನಿರ್ಧಾರವನ್ನು ಕೊಡ್ತು. ಸುಪ್ರೀಂ ಕೋರ್ಟ್, ದ ಸುಪ್ರೀಂ ಕೋರ್ಟ್ ಅಪ್ಲೈಡ್ ದ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಡಾಕ್ಟ್ರಿನ್ ಟು ಎಕ್ಸಾಮಿನ್ ವೆದರ್ ದ ಲಾ ಪ್ರೈಮರಿಲಿ ಡೆಲ್ಟ್ ವಿತ್ ದ ಸ್ಟೇಟ್ ಸಬ್ಜೆಕ್ಟ್ ಆರ್ ಎ ಯೂನಿಯನ್ ಸಬ್ಜೆಕ್ಟ್. ಮೂಲಭೂತವಾಗಿ ರಾಜ್ಯ ಅಥವಾ ಕೇಂದ್ರ ಯಾವ ವಿಷಯವನ್ನು ಇದು ಮೂಲಭೂತವಾಗಿ ತಗೊಂಡಿದೆ ಅನ್ನೋದನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ಗೆ ಗೊತ್ತಾಯಿತು. ಸುಪ್ರೀಂ ಕೋರ್ಟ್ ಹೇಳ್ತು, ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದ ಆ್ಯಕ್ಟ್ ವಾಸ್, ನೋಡಿ ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಉದ್ದೇಶ ಆಗಿರಲಿಲ್ಲ ಯಾರ್ದು, ರಾಜ್ಯದ್ದು. ಅವರ ಉದ್ದೇಶ ಏನಾಗಿತ್ತು, ಒಂದು ನಿಯಂತ್ರಣ, ಈ ಡ್ರಿಂಕ್ಸ್ ವಿಷಯದಲ್ಲಿ ನಿಯಂತ್ರಣವನ್ನು ನಿಯಮಗಳನ್ನು ತರುವಂಥದ್ದು ಉದ್ದೇಶ ಆಗಿರುತ್ತೆ.
ಅದಕ್ಕೆ ದ ಪ್ರೈಮರಿ ಮೂಲ ಉದ್ದೇಶ. ದಿಸ್ ಈಸ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್. ಪ್ರೈಮರಿ ಅಬ್ಜೆಕ್ಟಿವ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್. ಮೂಲ ಉದ್ದೇಶ ವಾಸ್ ಪ್ರಾಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಲಿಗರ್ ಕನ್ಸಂಪ್ಷನ್. ನೋಡಿ, ಈ ಶರಾಬು ದಂಧೆ ಏನಿದೆಯಲ್ಲ, ಇದನ್ನು ನಿಯಂತ್ರಣ ಮಾಡೋ ಉದ್ದೇಶ ಅವ್ರದ್ದಾಗಿತ್ತು. ವಿಚ್ ಫಾಲ್ಸ್ ಅಂಡರ್ ಸ್ಟೇಟ್ ಲಿಸ್ಟ್, ವಿಚ್ ಫಾಲ್ಸ್ ಅಂಡರ್ ಎಂಟ್ರಿ 31 ಆಫ್ ಲಿಸ್ಟ್ 2 ಪಬ್ಲಿಕ್ ಹೆಲ್ತ್ ಆ್ಯಂಡ್ ಇಂಟಾಕ್ಸಿಕೇಟಿಂಗ್ ಲಿಕರ್ಸ್. ಇದು ವಿಷಯ. ಈ ವಿಷಯ ರಾಜ್ಯ ಪಟ್ಟಿಯಲ್ಲಿದೆ. ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯ, ಮತ್ತು ಈ ನಶೆ ಬರುವಂಥ ವಿಷಯ, ಇವೆರಡು ಏನಿದಾವಲ್ಲ ಇವು ಎಂಟ್ರಿ 31ರಲ್ಲಿದ್ದಾವೆ ಮತ್ತು ಅವು ರಾಜ್ಯದ ವಿಷಯವೇ ಆಗಿದ್ದಾವೆ. ದೇ ಆರ್ ದ ಸಬ್ಜೆಕ್ಟ್ಸ್ ಆಫ್ ಸ್ಟೇಟ್. ದೋ ದ ಆ್ಯಕ್ಟ್ ಇನ್ಸಿಡೆಂಟ್ಲಿ ಅಫೆಕ್ಟೆಡ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಲಿಕರ್. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ವಿಷಯದ ಮೇಲೆ ಅದು ಪರಿಣಾಮ ಬೀರಿದ್ರು ಕೂಡ. ಹೆಂಗೆ ಪರಿಣಾಮ ಬೀರಿತ್ತು? ಅಲ್ಲಿ ಮಿಲಿಟ್ರಿಯವರಿಗೆ ಇಂಪೋರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರಿ, ಬೇರೆದವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯ. ಹುಯಿಚ್ ಈಸ್ ಎ ಯೂನಿಯನ್ ಎಂಟ್ರಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಈಸ್ ಎ ಯೂನಿಯನ್ ಎಂಟ್ರಿ. ಯಾಕೆಂದರೆ ಅಲ್ಲಿ ಯೂನಿಯನ್ನವ್ರು ಏನು ಮಾಡಿದ್ದಾರೆ, ಇಂಪೋರ್ಟ್ ಮಾಡಲಿಕ್ಕೆ ದೇ ಹ್ಯಾವ್ permitted only for military people. Have permitted only for military people. That was another issue. Anyhow, ಈ ವಿಷಯ ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ಇದು ಸಂಬಂಧಪಟ್ಟಿದೆ. ಯಾಕೆಂದರೆ ನೀವು ಲಿಕರ್ನ ಇಂಪೋರ್ಟು ಮಾಡ್ತೀರಿ. ಕೆಲವು ಲಿಕರ್ಸ್ ಇದ್ದಾವೆ, ಇಂಪೋರ್ಟೆಡ್ ಲಿಕರ್ಸ್ನೇ ತೆಗೆದುಕೊಳ್ಳುವಂತಹ ಜನಸಂಖ್ಯೆಯೂ ಕೂಡ ಇದೆ. ಇಲೈಟ್ ಪೀಪಲ್ ದೇ ವಿಲ್ ನಾಟ್ ಡ್ರಿಂಕ್ ಇಂಡಿಯನ್ ಡ್ರಿಂಕ್ಸ್, ಅವ್ರಿಗೆ ಬೇಕದು. ಓಕೆ. Though the act incidentally affected import-export of liquor, which is a union list, this incidental encroachment, ಈ ಒಂದು ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್ ಇದೆಯಲ್ಲ, ಈ ಕಾನೂನನ್ನು ಶೂನ್ಯ ಮಾಡಲಿಕ್ಕೆ ಆಗೋದಿಲ್ಲ. ಎನ್ಕ್ರೋಚ್ಮೆಂಟ್ did not make the law invalid since the law was substantially within the legislative competence. ನೋಡಿ, ಮೂಲಭೂತವಾಗಿ ಇದೇನಾಗಿದೆ, ಕಾನೂನು ಮಾಡುವಂತಹ, ರಾಜ್ಯ ಕಾನೂನು ಮಾಡುವಂತಹ ಯೋಗ್ಯತೆಯನ್ನೇ ಹೊಂದಿರುವುದರಿಂದ, ಯಾವುದು ರೆಗ್ಯುಲೇಷನ್ ಮಾಡುವಂಥದ್ದು, ಪ್ರಾಹಿಬಿಷನ್ ರೆಗ್ಯುಲೇಷನ್ ಮಾಡುವಂಥದ್ದು, ಇಟ್ ಈಸ್ ಹೆಲ್ಡ್ ಆ್ಯಸ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್. ವ್ಯಾಲಿಡ್ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಿರ್ಧಾರವನ್ನು ತೆಗೆದುಕೊಳ್ತದೆ. ಅದನ್ನೇ ನಾನು ಕನ್ನಡದಲ್ಲಿ ಇಲ್ಲಿ ಭಾಷಾಂತರವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಪ್ರಕರಣದ ಹಿನ್ನೆಲೆ ಬಲ್ಸಾರ ಪ್ರಕರಣವು ಭಾರತೀಯ ಸಂವಿಧಾನಾತ್ಮಕ ಕಾನೂನಿನಲ್ಲಿ ಪ್ರಮುಖತೆ ಇದೆ. ಮತ್ತು ಬಾಂಬೆ ಕಾಯ್ದೆ ಏನಿದೆ, ಇದು ಮದ್ಯ ಸೇವನೆಗೆ ನಿಷೇಧ ಮಾಡಲು ಜಾರಿಗೆ ತಂದಿತ್ತು. FN ಬಲ್ಸಾರ ಅವರು ಬಾಂಬೆ ನಿವಾಸಿ. ಈ ಕಾಯ್ದೆಯ ಮಾನ್ಯತೆಯನ್ನು ಪ್ರಶ್ನಿಸಿದರು. ಅವರು ಕಾಯ್ದೆಯ ಕೆಲವು ನಿಯಮಗಳು ಆಮದು ಮತ್ತು ರಫ್ತು ವಿಷಯಕ್ಕೆ ಸಂಬಂಧಿಸಿರೋದ್ರಿಂದ ಇದು ಕೇಂದ್ರದ ಅಧಿಕಾರದ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು, ಆ ವಿಷಯವನ್ನು ತಗೊಂಡು ಬಂದರು. ಅವರು ರಾಜ್ಯ ವಿಧಾನಮಂಡಳಿಗೆ ವ್ಯಾಪಾರ ಮತ್ತು ವಾಣಿಜ್ಯ ನಿಯಂತ್ರಿಸುವಂತಹ ಅಧಿಕಾರ ಇಲ್ಲ. ಏಕೆಂದರೆ ಇದು ಯೂನಿಯನ್ ಎಂಟ್ರಿ 41ರಲ್ಲಿ ಇದೆ ಅನ್ನೋದನ್ನು ಅವ್ರು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ ಮುಂದೆ ತಂದರು. ಕಾನೂನು ಸಂಬಂಧಿತ ಪ್ರಶ್ನೆಗಳು ಈ ರೀತಿ ಇದ್ದು, ಇದು ಶಾಸನ ಅತಿಕ್ರಮ ಆಗುತ್ತೋ ಅಥವಾ ರಾಜ್ಯ ಸರ್ಕಾರ ಯೂನಿಯನ್ ವಿಷಯದಲ್ಲಿ ಅಲ್ಪ ಪ್ರಮಾಣದಲ್ಲಿ ಪ್ರಭಾವ ಬೀರುವಂತೆ ನಿಯಮವನ್ನು ಮಾಡಬಹುದೇ ಅಂತಕ್ಕಂಥದ್ದನ್ನು. ಇಲ್ಲಿ ನಿಯಮ ಅನ್ನೋ ಶಬ್ದ ಯೂಸ್ ಮಾಡಬೇಡಿ, ಕಾಯಿದೆ ಅನ್ನೋದನ್ನು ಯೂಸ್ ಮಾಡಿ. ಕಾಯಿದೆ ಅಥವಾ ಅಧಿನಿಯಮ ಅಂತಕ್ಕಂಥ ಶಬ್ದ ಯೂಸ್ ಮಾಡಿ ದಯವಿಟ್ಟು. ನಿಯಮ ಯಾಕೆ ಬೇಡ ಅನ್ನೋದು ನಿಮ್ಗೆ ಮುಂದಿನ ವರ್ಷ ಗೊತ್ತಾಗುತ್ತೆ. ನಿಯಮನೇ ಬೇರೆ, ಕಾಯಿದೆನೇ ಬೇರೆ. ಅಥವಾ ಶಾಸನ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಬೋದು. ಇದು ಪ್ರಶ್ನೆಗಳು. ಕೊನೆಗೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ, ಈ ಕಾನೂನು ಮುಖ್ಯವಾಗಿ ರಾಜ್ಯದ ವಿಷಯವೋ ಅಥವಾ ಕೇಂದ್ರದ ವಿಷಯ ಎಂಬುದನ್ನು ಪರೀಕ್ಷಿಸಲು ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ತತ್ವವನ್ನು ಅನುಸರಿಸಲಾಯಿತು. ನ್ಯಾಯಾಲಯದ ತೀರ್ಪು ಹೀಗಿದೆ: ಈ ಕಾಯ್ದೆಯ ಪ್ರಮುಖ ಉದ್ದೇಶ ಮದ್ಯ ಸೇವನೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದೆ ಎಂದು ಗುರುತಿಸಲಾಯಿತು. ಇದು ರಾಜ್ಯ ಪಟ್ಟಿ ಎಂಟ್ರಿ 31ರಲ್ಲಿ ಬರುವ ಸಾರ್ವಜನಿಕ ಆರೋಗ್ಯ ಮತ್ತು ಮದ್ಯದ ನಿಯಂತ್ರಣ ವಿಷಯಕ್ಕೆ ಸೇರಿದೆ. ಎಕ್ಸಾಕ್ಟ್ಲಿ ದಿಸ್ ಇಸ್ ವಾಟ್ ಈಸ್ ದ ಪರ್ಪಸ್ ಆಫ್ ದ ಲಾ. ಈ ಕಾಯ್ದೆಯ ಕೆಲವು ನಿಯಮಗಳು ಆಮದು ಮತ್ತು ರಫ್ತು ಮೇಲೆ ಪರಿಣಾಮ ಬೀರುತ್ತಿದ್ದರೂ ಆ ಪ್ರಭಾವ ಅನಿವಾರ್ಯ ಮತ್ತು ಗೌಣವಾದದ್ದು. ಇಟ್ ಈಸ್ ನೆಗ್ಲಿಜಿಬಲ್. ಗೌಣ ಅಂದರೆ ಇಟ್ ಈಸ್ ನೆಗ್ಲಿಜಿಬಲ್ ಎಂದು ನ್ಯಾಯಾಲಯ ನಿರ್ಧಾರ ಕೈಗೊಂಡಿತು. ಕಾಯ್ದೆಯ ಪ್ರಮುಖ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಪರಿಗಣಿಸಿದಾಗ ಇದು ರಾಜ್ಯ ಶಾಸನ ಮಂಡಳಿಯ ಅಧಿಕಾರದ ವ್ಯಾಪ್ತಿಯಲ್ಲಿಯೇ ಇದೆ ಎಂಬ ಕಾರಣದಿಂದ ಮಾನ್ಯತೆಯನ್ನು ನೀಡಲಾಯಿತು. ದಿಸ್ ಈಸ್
the very important case in case of ಎಫ್ ಎನ್ ಬಲ್ಸಾರ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ಗೆ ನೀವು ಈ ಒಂದು ಪ್ರಕರಣವನ್ನು ಇಷ್ಟು ವಿವರವಾಗಿ ವಿವರಿಸಿದರೆ ಸಾಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಪ್ರಕರಣದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರಕರಣದ ಹೆಸರು 1959 ಇರ್ತಕ್ಕಂಥ ಪ್ರಕರಣ ಇದು. ಈ ಪ್ರಕರಣ ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಜಿ ಚಾವ್ಲಾ ಅಂತಕ್ಕಂಥ ಕೇಸು. ಜಿ ಚಾವ್ಲಾ ಅಂತಕ್ಕಂಥ ಕೇಸು. ಇದ್ರದ್ದು ಫ್ಯಾಕ್ಟ್ಸ್ ಏನಿದೆ ನೋಡಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್. ದಿ ರಾಜಸ್ಥಾನ್ ಸ್ಟೇಟ್ ಗೌರ್ಮೆಂಟ್ ಪಾಸ್ಡ್ ಎ ಲಾ ಪ್ರೊಹಿಬಿಟಿಂಗ್ ದ ಯೂಸ್ ಆಫ್ ಲೌಡ್ ಸ್ಪೀಕರ್ಸ್ ವಿದೌಟ್ ಪ್ರೇಯರ್ ಪರ್ಮಿಷನ್ ಫ್ರಮ್ ದ ಅಥಾರಿಟೀಸ್. ಲೌಡ್ ಸ್ಪೀಕರ್ನ ನೀವು ಯೂಸ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಪೊಲೀಸರ ಪರ್ಮಿಷನ್ ತಗೋಬೇಕು. ಅದರ್ವೈಸ್ ಯು ಕ್ಯಾನಾಟ್ ಯೂಸ್ ಲೌಡ್ ಸ್ಪೀಕರ್ಸ್. ಆ ರೀತಿಯಾದಂತಹ ಒಂದು ಕಾನೂನನ್ನು ಮಾಡ್ತದೆ. ಚಾವ್ಲಾ, ರೆಸಿಡೆಂಟ್ ಆಫ್ ರಾಜಸ್ಥಾನ್, ಚಾಲೆಂಜ್ಡ್ ದಿಸ್, ಆರ್ಗ್ಯೂಯಿಂಗ್ ದ್ಯಾಟ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ನೋ ಪವರ್. ಯಾಕೆಂದರೆ ಲೌಡ್ ಸ್ಪೀಕರ್ ಅಂದ್ರೆ ಏನು, ಇಟ್ ಕಮ್ಯುನಿಕೇಟ್ಸ್. ಬಿಕಾಸ್ ಇಟ್ ಕಮ್ಯುನಿಕೇಟ್ಸ್, ದಟ್ ಕಮ್ಯುನಿಕೇಶನ್ ಕಮ್ಸ್ ಅಂಡರ್ ಸೆಂಟರ್ ಅಂತ ಅವ್ರದ್ದು ಅರ್ಥ. ಅದಕ್ಕೆ ಎಂಟ್ರಿ 31 ಆಫ್ ದ ಯೂನಿಯನ್ ಲಿಸ್ಟ್ which states post, telegraphs, telephones, wireless, broadcasting and other forms of communication. ಇದು ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತದೆ. ಅದಕ್ಕೆ ನೀವು ಇದ್ರ ಮೇಲೆ ಕಾನೂನು ಮಾಡೋಕ್ಕಾಗಲ್ಲ ಅನ್ನೋದು ಚಾವ್ಲಾ ಅವರ ಪ್ರಶ್ನೆಯಾಗಿತ್ತು. He contended that the regulation of loudspeakers should be under the union's jurisdiction and not state legislative power. ರಾಜ್ಯದ ಅಧಿಕಾರ ಅಲ್ಲ ಇದು ಅಂತಕ್ಕಂಥದ್ದು. ನೋಡಿ, the issue, did the state legislation have the competence to regulate the use of loudspeakers? Public health, ನೋಡಿ, under public health is a state subject. ಲಿಸ್ಟ್ 2 ನಲ್ಲಿ ನಮಗೇನಾಗುತ್ತೆ, ಪಬ್ಲಿಕ್ ಹೆಲ್ತ್ ಬರುತ್ತೆ. ಮತ್ತು ನೀವು ಎನ್ವಿರಾನ್ಮೆಂಟಲ್ ಲಾನಲ್ಲಿ, ಪರಿಸರ ಕಾನೂನಿನಲ್ಲಿ ನಾಯ್ಸ್ ಪೊಲ್ಯೂಷನ್ ಕೂಡ, ನಾಯ್ಸ್ pollution is also considered as environmental pollution in environmental law actually. ಆದ್ದರಿಂದ ಇದೇನಾಗುತ್ತೆ, ಇಟ್ ಇಫೆಕ್ಟ್ಸ್ ದ ಹೆಲ್ತ್, ಆರೋಗ್ಯಕ್ಕೆ ಇದು ತೊಂದರೆಯನ್ನು ಕೊಡುತ್ತೆ. ಸೊ ಪಬ್ಲಿಕ್ ಹೆಲ್ತ್ನಲ್ಲಿ ಅವ್ರಿಗೆ ಕಾನೂನು ಮಾಡುವ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾ ಅನ್ನೋದು ಒಂದು. ಡಿಡ್ ದ ಲಾ ಎನ್ಕ್ರೋಚ್ ಅಪಾನ್ ಎಂಟ್ರಿ 31 ಆಫ್ ದ ಯೂನಿಯನ್ ಲಿಸ್ಟ್. ಅದೇನು ಹಿಂದೆ ನೋಡಿದ್ವಲ್ಲ ನಾವು, ಬ್ರಾಡ್ಕಾಸ್ಟಿಂಗ್ ಕಮ್ಯುನಿಕೇಷನ್, ಅದನ್ನು ಎನ್ಕ್ರೋಚ್ ಮಾಡ್ತದ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಪರಿಶೀಲಿಸಲಾಯಿತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ದ ಸುಪ್ರೀಂ ಕೋರ್ಟ್ ಅಫೆಲ್ಡ್ ರಾಜಸ್ಥಾನ್ ಗೌರ್ಮೆಂಟ್ಸ್ ಲಾ, ರೂಲಿಂಗ್ ದ್ಯಾಟ್ ರೆಗ್ಯುಲೇಷನ್ ಆಫ್ ಲೌಡ್ ಸ್ಪೀಕರ್ಸ್ ಫಾಲ್ ವಿದಿನ್ ದ ಪರ್ವ್ಯೂ ಆಫ್ ಪಬ್ಲಿಕ್ ಹೆಲ್ತ್ and public nuisance, which are state subjects under entry 6 and entry 8 of list 2. ಆದ್ದರಿಂದ they have made this one as valid. The court applied the pith and substance doctrine, stating that the primary objective of the law was to prevent noise. ಲೌಡ್ ಸ್ಪೀಕರ್ ಹಾಗೇನು ಕಮ್ಯುನಿಕೇಟ್ ಮಾಡ್ಬೋದು ನೀವು. ಲೌಡ್ ಸ್ಪೀಕರ್ನಿಂದ ಕಮ್ಯುನಿಕೇಟ್ ಮಾಡೋದ್ರಿಂದ ಆ ಹೆಚ್ಚಿನ ಸೌಂಡ್ ಏನಿರ್ತಲ್ಲ ಅಕ್ಕಪಕ್ಕದ ಮನೆಯವರಿಗೆ ಅದು ಇರಿಟೇಟ್ ಆಗ್ತದೆ. ಹಾರ್ಟ್ ಪೇಷಂಟ್ಸ್ಗೆ ಭಾಳ ಡೇಂಜರು ಸೌಂಡು. ಈ ಡಿ ಜೆ ಇದಾವಲ್ಲ, ಈ ಡಿ ಜೆ ಮೇ ಸಮ್ಟೈಮ್ಸ್ ಟೇಕ್ ಅವೇ ದ ಲೈಫ್ ಆಫ್ ಹಾರ್ಟ್ ಪೇಷಂಟ್. ಪ್ರಿವೆಂಟ್ ನಾಯ್ಸ್ ಪೊಲ್ಯೂಷನ್ ಆ್ಯಂಡ್ ಪ್ರೊಟೆಕ್ಟ್ ಪಬ್ಲಿಕ್ ಹೆಲ್ತ್, ವಿಚ್ ಫಾಲ್ಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಅದಕ್ಕೆ ನೋಡಿ, ನೀವು ಯಾವುದೇ ಕಾರಣಕ್ಕೂ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ನಿಮಗೆ ಅದಕ್ಕೊಂದು DB ಕೊಟ್ಟಿದ್ದಾರೆ, ಡೆಸಿಬಲ್ ಕೊಟ್ಟಿದ್ದಾರೆ. ಆ ಡೆಸಿಬಲ್ಗಿಂತ ಹೆಚ್ಚಿನ ಸೌಂಡ್ ಮಾಡೋ ಹಾಗಿಲ್ಲ. ಆ್ಯಕ್ಚುಲಿ 10 ಗಂಟೆ ನಂತರ ಪಟಾಕಿ ಹಾರಿಸಬಾರ್ದು, ಲೌಡ್ ಸ್ಪೀಕರ್ನ ಓಡಿಸಬಾರ್ದು ಅಂತಕ್ಕಂಥದ್ದು ಇವತ್ತಿನ ನಮ್ಮ ಎನ್ವಿರಾನ್ಮೆಂಟ್ ಕಾನೂನಿನಲ್ಲಿ ಬರ್ತದೆ. ರಾಜಸ್ಥಾನ ರಾಜ್ಯ ವರ್ಸಸ್ ಜಿ ಚಾವ್ಲಾ. ರಾಜಸ್ಥಾನ ಶಾಸನ ಸಭೆ ಅಧಿನಿಯಮವನ್ನು ಪಾಸ್ ಮಾಡಿ ಅಧಿಕಾರಿಗಳ ಪೂರ್ವಾನುಮತಿ ಇಲ್ಲದೆ ಲೌಡ್ ಸ್ಪೀಕರ್ ಬಳಕೆಯನ್ನು ನಿಷೇಧಿಸಿತು. ಚಾವ್ಲಾ ರಾಜಸ್ಥಾನದ ನಿವಾಸಿ. ಈ ಕಾನೂನಿನ ವಿರುದ್ಧ ದಾವೆ ಹೂಡಿದರು. ಅವರು ವಾದಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಲೌಡ್ ಸ್ಪೀಕರ್ಗಳ ನಿಯಂತ್ರಣದ ಅಧಿಕಾರವಿಲ್ಲ, ಏಕೆಂದರೆ ಅದು ಕೇಂದ್ರದ ಪಟ್ಟಿಯಲ್ಲಿ, ಇಲ್ಲಿ ಯಾದಿ ಅನ್ನೋದನ್ನೆಲ್ಲ ಪಟ್ಟಿ ಅಂತ ಮಾಡ್ಕೊಳ್ಳಿ ನೀವು. ಯಾದಿ ಅನ್ನೋದಕ್ಕೆಲ್ಲ ಎಲ್ಲೆಲ್ಲಿ ಯಾದಿ ಅಂತಿದೆ, ಯು ಟೇಕ್ ಇಟ್ ಆಸ್ ಪಟ್ಟಿ. 31 ಅಡಿಯಲ್ಲಿ ಬರುವ ಟಪಾಲು, ದೂರಲೇಖನ,
ಟೆಲಿಫೋನ್, ವೈರ್ಲೆಸ್ ಪ್ರಸಾರ ಮತ್ತು ಇತರ ಸಂಪರ್ಕ ವ್ಯವಸ್ಥೆಗಳಲ್ಲಿ ಬರುತ್ತದೆ ಅನ್ನೋದು ಅವರ ವಾದ ಆಗಿತ್ತು. ಅವರು ವಾದಿಸಿದರು ಲೌಡ್ ಸ್ಪೀಕರ್ಗಳ ನಿಯಂತ್ರಣವು ಕೇಂದ್ರದ ಅಧಿಕಾರಕ್ಕೆ ಒಳಪಟ್ಟಿದೆ ಮತ್ತು ರಾಜ್ಯ ಈ ಬಗ್ಗೆ ಕಾನೂನು ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ವಾದವನ್ನು ಅವರು ತೆಗೆದುಕೊಂಡು ಬಂದರು. ರಾಜ್ಯ ಮತ್ತು ಕೇಂದ್ರಕ್ಕೆ ಕಾನೂನು ಮಾಡಲು ಸಾಧ್ಯವಿಲ್ಲ. ಕಾನೂನು ಸಂಬಂಧಿತ ಪ್ರಶ್ನೆಗಳು ಏನು? ರಾಜ್ಯ ಶಾಸನ ಸಭೆಗೆ ಸಾರ್ವಜನಿಕ ಆರೋಗ್ಯ ಪಟ್ಟಿ 2ರಲ್ಲಿ ಲೌಡ್ ಸ್ಪೀಕರ್ಗಳ ಬಳಕೆಯನ್ನು ನಿಯಂತ್ರಿಸುವ ಅಧಿಕಾರ ಇದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ತಗೊಳ್ತು. ಈ ಕಾನೂನು ಪಟ್ಟಿ ಅಂದರೆ ಕೇಂದ್ರ ಪಟ್ಟಿಯ ಎಂಟ್ರಿ 31 ಉಲ್ಲಂಘಿಸುತ್ತದೆಯೇ ಎಂಬುದನ್ನು ಪರೀಕ್ಷಿಸಿದರು ಅವರು. ಆ ನಂತರ ಈ ಉತ್ತರವನ್ನು ಕೊಡ್ತಾರೆ. ಏನು? ಸರ್ವೋಚ್ಚ ನ್ಯಾಯಾಲಯವು ರಾಜಸ್ಥಾನ ಸರ್ಕಾರದ ಕಾನೂನನ್ನು ಸಿದ್ಧಾಂತಬದ್ಧಗೊಳಿಸಿತು. ಇಟ್ ಈಸ್ ಸ್ಟೇಟೆಡ್ ಆಸ್ ವ್ಯಾಲಿಡ್. ಲೌಡ್ ಸ್ಪೀಕರ್ಗಳ ನಿಯಂತ್ರಣ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕ ಅಶಾಂತಿ ಅಡಿಯಲ್ಲಿ ಬರುವ ರಾಜ್ಯ ಸರ್ಕಾರಗಳ ಅಧಿಕಾರಕ್ಕೆ ಒಳಪಡುತ್ತದೆ ಎಂದು ತೀರ್ಮಾನಿಸಿತು. ಪಿಚ್ ಆ್ಯಂಡ್ ಸಬ್ಸ್ಟೆನ್ಸ್ ತತ್ವವನ್ನು ಅನ್ವಯಿಸಿ ಈ ಕಾನೂನಿನ ಮುಖ್ಯ ಉದ್ದೇಶ ಮಾಲಿನ್ಯವನ್ನು ತಡೆಗಟ್ಟುವುದು. ಶಬ್ದ ಮಾಲಿನ್ಯ, ನಾನು ಹೇಳಿದ್ನಲ್ಲ, ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್ ತಡೆಗಟ್ಟುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವುದು ಆಗಿತ್ತು. ಇದು ರಾಜ್ಯದ ಅಧಿಕಾರ ವ್ಯಾಪ್ತಿಯಲ್ಲಿ ಇದೆ ಎನ್ನುವುದನ್ನು ಹೇಳಿತು. ಈ ಕಾನೂನು ಪ್ರಸಾರ ಮತ್ತು ಸಂಪರ್ಕ ವ್ಯವಸ್ಥೆ ಸಣ್ಣ ಪರಿಣಾಮ ಬೀರುತ್ತಿದ್ದರೂ ಅದು ಕಾನೂನಾತ್ಮಕವಾಗಿರುವುದನ್ನು ಗಮನಿಸಿ ಕಾನೂನನ್ನು ಸಂವಿಧಾನಾತ್ಮಕ ಎಂದು ಈ ಪ್ರಕರಣದಲ್ಲಿ ಹೇಳಲಾಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಪಿಚ್ ಆ್ಯಂಡ್ ಸಬ್ಸ್ಟೆನ್ಸ್. ಪಿಚ್ ಆ್ಯಂಡ್ ಸಬ್ಸ್ಟೆನ್ಸಿನ ಬಗ್ಗೆ ನಾವು ನಿಮಗೆ 2 ಪ್ರಕರಣಗಳನ್ನು ಕೊಟ್ಟಿದ್ದೀನಿ, ವಿವರವಾದ ಡೆಫಿನೇಷನನ್ನು ಕೊಟ್ಟಿದ್ದೀನಿ. ಈ ಒಂದು ವಿಷಯ ಇವತ್ತಿನ ವಿಡಿಯೋ ನಿಮಗೆ ಶಾರ್ಟ್ ನೋಟ್ ಬರೆಯೋದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಉಳಿದಂತೆ ಈ ಎಲ್ಲ 4 ತತ್ವಗಳನ್ನು ಸೇರಿಸಿ ಸಂಕ್ಷಿಪ್ತವಾದ ಒಂದು ಉತ್ತರವನ್ನು ಅಥವಾ ವಿವರವಾದ ಒಂದು ಉತ್ತರವನ್ನು ನೀವು ಏನು ಮಾಡಬೇಕಾಗ್ತದೆ, ಲಾಂಗ್ ಆನ್ಸರಿಗೆ ತಯಾರಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಸಿದ್ಧಾಂತವನ್ನು ನಾನು ಬಿಟ್ಟಿದ್ದೀನಿ. ಆ ಸಿದ್ಧಾಂತವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ, ಪಿಚ್ ಆ್ಯಂಡ್ ಸಬ್ಸ್ಟೆನ್ಸ್ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ಅಂತ ಹೇಳ್ತಾ, ಮುಂದಿನ ಈ ವಿಡಿಯೋ ಪಾರ್ಟ್ 5 ಅಂತ ಆಗ್ಬೋದು. ಅದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಾನು ಮಾಡಿದ್ದೀನಿ. ಈಗ ಇದು ಪಾರ್ಟ್ 4 ಅಥವಾ ಪಾರ್ಟ್ 5 ಆಗುತ್ತೆ ಅಂದ್ಕೊಳ್ತೀನಿ. ಈ ಮುಂದಿನ ವಿಡಿಯೋ ಬಂದು ಕಲರೇಬಲ್ ಲೆಜಿಸ್ಲೇಷನ್. ಅದು ಕೂಡ ಬಹಳ ಮುಖ್ಯವಾದಂತಹ ಒಂದು ಸಿದ್ಧಾಂತ. ಅದನ್ನು ನಾವು ನೋಡಲೇಬೇಕು. ಎಲ್ಲೆಲ್ಲಿ ಸರ್ಕಾರಗಳು ಬಲಿಷ್ಠ ಇರ್ತಾವೋ ಅಲ್ಲಿ ಆ ರೀತಿಯಾದಂತಹ ಪ್ರಸಂಗಗಳು ನಡೀತವೆ, ನಡೆದು ಅವು ರೆಗ್ಯುಲೇಟು ಆಗ್ತವೆ. ಅದು ಅಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ಮುಂದಿನ ನನ್ನ ವಿಡಿಯೋನಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೆನಪಿಸ್ಕೊಳ್ತೀನಿ, ನಾನು ಸಾಕಷ್ಟು ಹೊಸ ಜನರು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ನನ್ನ ಈ ಒಂದು ಚಾನಲ್ನ ಉದ್ದೇಶ ಏನು ಅಂತಂದರೆ, ಕನ್ನಡದಲ್ಲಿ ಜನರು ಸಂವಿಧಾನವನ್ನು ತಿಳಿದುಕೊಳ್ಬೇಕು, ಕನ್ನಡದಲ್ಲಿ ಜನರು ಕಾನೂನನ್ನು ತಿಳಿದುಕೊಳ್ಬೇಕು. ಅದರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಮಕ್ಕಳು, ವಿದ್ಯಾರ್ಥಿಗಳು ನಾವು ಕಾನೂನನ್ನು ಕಲಿಯುವುದು ಕಷ್ಟ ಅನ್ನುವಂತಹ ಭಾವನೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ನನ್ನ ಈ ಪ್ರಯತ್ನವನ್ನು ನಿರಂತರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯಗಳು, ಕಾನೂನಾತ್ಮಕ ವಿಷಯಗಳು ಅರ್ಥ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾನು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಕರಾರು 2 ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಒಂದು ಸೆಮಿಸ್ಟರ್ 4ಗೆ ಸಂಬಂಧಪಟ್ಟಂತಹ 1 ಅಥವಾ 2 ವಿಷಯವನ್ನು ನಾನು ಪಾಠ ಮಾಡುವಂತಹ ಯೋಚನೆಯನ್ನು ನಾನು ಮಾಡ್ತಾಯಿದ್ದೀನಿ. ನನಗೆ ದೇವರು ಎಷ್ಟು ಸಮಯ ಕೊಡ್ತಾನೆ, ಸಾಧ್ಯತೆ ಆಗುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧರಿತವಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ನಿಮ್ಮ ಎಲ್ಲ ಏನು ಒಂದು ನೀವು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಆ ಪ್ರೋತ್ಸಾಹಕ್ಕೆ ನಿಮ್ಮನ್ನು ವಂದಿಸಿ ಇನ್ನೂ ಹೆಚ್ಚು ಜನರಿಗೆ, ಓದುವಂತಹ ಜನರಿಗೆ ಅಥವಾ ಓದುವ ಹಸಿವಿರುವಂಥವರಿಗೆ, ವಿಷಯವನ್ನು ತಿಳಿದುಕೊಳ್ಳುವಂಥ ಹಸಿವಿರುವಂಥವರಿಗೆ ಈ ಒಂದು ವಿಡಿಯೋಗಳ ಕಮ್ಯುನಿಕೇಷನ್ ನಿಮ್ಮ ಮುಖಾಂತರ ಆಗಲಿ ಅಂತಕ್ಕಂತಹ ಒಂದು ಮನವಿಯನ್ನು ನಿಮ್ಮ ಮುಂದೆ ಇಟ್ಟು ಇವತ್ತಿನ ವಿಡಿಯೋ ಕ್ಲಾಸ್ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.